ವೆಲ್ಕಮ್ ಬ್ಯಾಕ್ ಎವ್ರಿವನ್. ಈ ವಿಡಿಯೋದಲ್ಲಿ ನಾವು ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ದ ಪ್ರೊಫೆಷನ್ ಆಫ್ ಅ ಡಾಕ್ಟರ್ ಆರ್ ಮೆಡಿಕಲ್ ಪ್ರಾಕ್ಟೀಷನರ್ ಅಂತ ನಾವೇನು ಹೇಳ್ತೀವಿ, ಅವರ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡುವಂಥದ್ದನ್ನು ನಾವು ಕಲಿಯೋಣ. ಆ ಪ್ರಾಬ್ಲಮ್ಸ್ ಮಾಡೋಕ್ಕಿಂತ ಮುಂಚೆ ನಾವಿಲ್ಲಿ ಫಾರ್ಮ್ಯಾಟ್ನಲ್ಲಿ ಯಾವುದ್ಯಾವುದು ಇನ್ಕಮ್, ಯಾವುದ್ಯಾವುದು ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಅ ಪ್ರೊಫೆಷನ್ ಆಫ್ ಅ ಡಾಕ್ಟರ್ ಅಂತ ತಿಳ್ಕೊಳ್ಳೋಣ. ಇದು ಡಾಕ್ಟರ್ ಬಿಟ್ಟು ಅಡ್ವೊಕೇಟ್ ಮತ್ತು ಚಾರ್ಟೆಡ್ ಅಕೌಂಟೆಂಟ್ ರಿಲೇಟೆಡ್ ಕ್ವೆಶನ್ಸ್ ನಿಮಗೆ ಎಕ್ಸಾಮಿನೇಷನಲ್ಲಿ ಬರಬಹುದು. ಸೊ ಇಲ್ಲಿ ಫಾರ್ ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಂತ ಬಂದರೆ ಪ್ರೊಫೆಷ್ನಲ್ ರೆಸೀಟ್ಸ್ ಆಫ್ ಅ ಡಾಕ್ಟರ್ ಆರ್ ಅ ಮೆಡಿಕಲ್ ಪ್ರಾಕ್ಟೀಷನರ್ ಅಂತ ನಾವೇನು ಹೇಳ್ತೀವಿ, ಅವ್ರದ್ದು ಆಪ್ರೇಷನ್ ಫೀಸ್, ಕನ್ಸಲ್ಟೇಷನ್ ಫೀಸ್, ವಿಸಿಟಿಂಗ್ ಫೀಸ್ ಇನ್ ಕೇಸ್ ಡಾಕ್ಟರ್ ಏನಾದರೂ ವಿಸಿಟ್ ಮಾಡಿ ಬಂದಿದ್ದಾರೆ ಪೇಷಂಟ್ಸ್ ರಿಲೇಟೆಡ್ ಎನಿ ಕಂಡೀಷನ್ಸ್ ರಿಲೇಟೆಡ್ ಆಗಿ ಅಂದರೆ ಅವ್ರಿಗೆ ಅದಕ್ಕೆ ವಿಸಿಟಿಂಗ್ ಫೀಸ್, ಸೇಲ್ ಆಫ್ ಮೆಡಿಸಿನ್ಸ್. ನೀವು ನೋಡ್ತೀರಾ ಕೆಲವೊಂದು ಡಾಕ್ಟರ್ಸ್ ಕ್ಲಿನಿಕಲ್ಲೇ ಮೆಡಿಸಿನ್ಸ್ಗಳನ್ನು ಅವರೇ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಡರ್ಮಟಾಲಜಿಸ್ಟ್ ಆಗಿರ್ಬೋದು. ಈ ರೀತಿ ಔಟ್ಸೈಡ್ ಮೆಡಿಕಲ್ಸಲ್ಲಿ ನಾವು ಹೋಗಿ ಪರ್ಚೇಸ್ ಮಾಡೋಕ್ಕಾಗ್ದಲೇ ಇರುವಂಥದ್ದು. ಸೊ ಅಲ್ಲಿ ಸೇಲ್ ಆಫ್ ಮೆಡಿಸಿನ್. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನೋಡಿ, ಇಲ್ಲಿ ಗಿಫ್ಟ್ಸ್ ರಿಸೀವ್ಡ್ ಫ್ರಮ್ ಪೇಷಂಟ್ಸ್ ಫಾರ್ ಪ್ರೊಫೆಷ್ನಲ್ ಸರ್ವಿಸ್ ರೆಂಡರ್ಡ್. ಈಗ ಇನ್ ಕೇಸ್ ಗಿಫ್ಟ್ಸ್ ರಿಸೀವ್ಡ್ ಫ್ರಮ್ ಫಾದರ್, ಗಿಫ್ಟ್ಸ್ ರಿಸೀವ್ಡ್ ಫ್ರಮ್ ಫ್ರೆಂಡ್, ಆ ರೀತಿ ಬಂದರೆ ಅದು ಪ್ರೊಫೆಷ್ನಲ್ ರೆಸೀಟ್ಸ್ ಆಗಲ್ಲ. ರೆಸೀಟ್ಸ್ ಅಂದರೆ ಏನು? ಹಣ ಯಾವ್ದ್ಯಾವುದು ಇನ್ಫ್ಲೋ ಅಮೌಂಟ್ ಬಂದಿದೆ ಅಂತ ತಾನೇ, ಇನ್ಫ್ಲೋ ಆಫ್ ಕ್ಯಾಶ್. ಇಲ್ಲಿ ಕ್ಯಾಶ್ ಹಣ ಯಾವ್ಯಾವ ರೀತಿ ಡಾಕ್ಟರಿಗೆ ಬಂದಿದೆ ಅಂತ ಮಾತಾಡ್ತಾ ಇದ್ದೀವಿ ನಾವಿಲ್ಲಿ. ಓಕೆ, ಈವನ್ ಗಿಫ್ಟ್ಸ್ ಬಂದರೆ ಕೂಡ ಪೇಷಂಟ್ಸಿಂದ ಬರುತ್ತೆ. ಹೌದು, ಪೇಷಂಟ್ಸ್ ಕೊಡ್ತಾರೆ. ದೊಡ್ಡ ಪೇಷಂಟ್ಸ್ಗಳು ಕ್ರಿಟಿಕಲ್ ಇಲ್ನೆಸ್ ಇದ್ದಾಗ ಏನಾದರೂ ಡಾಕ್ಟರ್ ಕ್ಯೂರ್ ಮಾಡಿದರೆ ಅದನ್ನು ಡಾಕ್ಟರಿಗೆ ಆ್ಯಸ್ ಅ ಗಿಫ್ಟಾಗಿ ಏನಾದರೂ ದೊಡ್ಡ ಐಟಮ್ಸ್ಗಳನ್ನು ಕೊಡ್ತಾರೆ. ಲೈಕ್ ಒಂದು ಕಾರ್ ಕೊಡ್ಬೋದು. ದಟ್ ಈಸ್ ಕಾಸ್ಟ್ಲಿ, ರೈಟ್? ಸೊ ದಟ್ ಕ್ಯಾನ್ ಆಲ್ಸೋ ಬಿ ಆ್ಯನ್ ಇನ್ಕಮ್ ಫಾರ್ ದ ಡಾಕ್ಟರ್. ನೆಕ್ಸ್ಟ್ ಎಕ್ಸಾಮಿನರ್ಸ್ ಫೀಸ್, ಸೊ ಚೆಕಪ್ ಫೀಸ್, ರೆಮ್ಯುನರೇಷನ್ ರಿಸೀವ್ಡ್ ಫಾರ್ ರೈಟಿಂಗ್ ಆರ್ಟಿಕಲ್ಸ್ ಇನ್ ಜರ್ನಲ್ಸ್. ನೋಡಿ, ಇದೊಂದು ಇಂಪಾರ್ಟೆಂಟ್. ಆರ್ಟಿಕಲ್ಸ್ ಬರೆಯೋದ್ರಿಂದ ಜರ್ನಲ್ಸಲ್ಲಿ ಬರೆದಂಥ ಆರ್ಟಿಕಲ್ಸಿಗೆ ರೆಮ್ಯುನರೇಷನ್ ಏನಾದರೂ ಬಂದರೆ ಅದು ಕೂಡ ಪ್ರೊಫೆಷನ್ ರಿಲೇಟೆಡ್ಡೇ ಆಗಿರೋದ್ರಿಂದ ಅಲ್ಲೂ ಕೂಡ ಅದು ರೆಸಿಪ್ಟ್ಸ್ ಆಗುತ್ತೆ. ನೆಕ್ಸ್ಟ್ ಸ್ಪೆಷಲ್ ಮೆಡಿಕಲ್ ಕ್ಯಾಂಪ್ ರೆಮ್ಯುನರೇಷನ್. ಸೊ ಇದು ಕೂಡ ಪ್ರೊಫೆಷನ್ ರಿಲೇಟೆಡ್ಡೇ. ಡಾಕ್ಟರ್ ಆಗಿರೋದ್ರಿಂದ ಅವ್ರು ಡಾಕ್ಟರ್ ರಿಲೇಟೆಡ್ ಆಗಿ ಏನೇ ಕೆಲಸ ಮಾಡಿದ್ರು ಕೂಡ ಡಾಕ್ಟರ್ಗೆ ಅದು ರೆಸೀಟ್ಸೇ. ಓಕೆ, ಸೊ ಅದಾದ ನಂತರ ಇಲ್ಲೇನು ಬರುತ್ತೆ ನಿಮಗೆ? ಟೋಟಲ್ ಪ್ರೊಫೆಷ್ನಲ್ ರೆಸೀಟ್ಸ್ ಬರುತ್ತೆ. ಅದರಲ್ಲಿ ನಾವೇನು ಮಾಡಬೇಕು ಅಂದರೆ ಲೆಸ್ ಮಾಡಬೇಕು. ಏನನ್ನು? ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ನ. ಇಲ್ಲಿ ಸಿಂಪಲ್ಲು ಅವರೇನು ರೆಸೀಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಕೊಟ್ಟಿರ್ತಾರೆ ಕ್ವೆಶನಲ್ಲಿ, ಅದರಲ್ಲಿ ಯಾವುದ್ಯಾವ್ದು ರೆಸೀಟ್ಸ್ ಇದೆ ಅದೆಲ್ಲ ಸರಿಯಾದ ರೆಸೀಟ್ಸನ್ನು ನಾವು ಬರೆದು, ಇಲ್ಲಿ ಯಾವುದ್ಯಾವ್ದು ಪೇಮೆಂಟ್ಸ್ ಇದೆ ಅದನ್ನು ಸರಿಯಾದ ಪೇಮೆಂಟ್ಸನ್ನು ಬರೆದು, ರೆಸೀಟ್ಸಿಂದ ಪೇಮೆಂಟ್ಸ್ನ ಕಳೆದ್ರೆ ಸಬ್ಟ್ರಾಕ್ಟ್ ಮಾಡಿದ್ರೆ ನಮಗೆ ಟ್ಯಾಕ್ಸಬಲ್ ಇನ್ಕಮ್ ಬರುತ್ತೆ. ಸೊ ಇಲ್ಲಿ ಏನೇನು ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಆಗ್ಬೋದು ನೋಡಿ, ರೆಂಟ್, ಲೈಟ್, ವಾಟರ್ ಚಾರ್ಜಸ್, ಸ್ಯಾಲ್ರಿ ಟು ಸ್ಟಾಫು, ಟೆಲಿಫೋನ್ ಎಕ್ಸ್ಪೆನ್ಸಸ್ ಆಫ್ ಅ ಕ್ಲಿನಿಕ್ ಆರ್ ಹಾಸ್ಪಿಟಲ್, ಇದು ಕೂಡ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ನೆಕ್ಸ್ಟ್ ಕಾಸ್ಟ್ ಆಫ್ ಮೆಡಿಸಿನ್ಸ್ ಆರ್ ಡಿಟರ್ಮೈನ್ಡ್ ಇನ್ 2 ways. ಇನ್ ಅಕೌಂಟ್ಸ್ ಆರ್ ಮೇಂಟೈನ್ಡ್ ಆನ್ ಅ ಕ್ಯಾಶ್ ಬೇಸಿಸ್. ಕಾಸ್ಟ್ ಆಫ್ ಆ್ಯಕ್ಚುಯಲ್ ಮೆಡಿಸಿನ್ ಪರ್ಚೇಸ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್. ನೋಡಿ, ಯೂಶ್ವಲಿ ನಮಗೆ ಎಕ್ಸಾಮಿನೇಷನಲ್ಲಿ ಕ್ಯಾಶ್ ಬೇಸಿಸ್ಸೇ ಕೊಡ್ತಾರೆ. ಸೊ ಕ್ಯಾಶ್ ಬೇಸಿಸ್ ಅಂದರೆ ಏನು? ಆಮೇಲೆ ಇನ್ನೊಂದಿದೆ ಮರ್ಕೆಂಟೈಲ್ ಬೇಸಿಸ್ ಅಂತ. ಓಕೆ, ಕ್ಯಾಶ್ ಬೇಸಿಸ್ ಅಂದರೆ ಯಾವಾಗ ಆ್ಯಕ್ಚುಯಲ್ ಪೇಮೆಂಟ್ ರಿಸೀವ್ ಆಗುತ್ತೆ ಅಥವಾ ಆ್ಯಕ್ಚುಯಲ್ ಎಕ್ಸ್ಪೆನ್ಸಸ್ನ ನಾವು ಪೇ ಮಾಡ್ತೀವಿ ಆವಾಗ ರೆಕಾರ್ಡ್ ಮಾಡುವಂಥದ್ದನ್ನು ಕ್ಯಾಶ್ ಬೇಸಿಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇವತ್ತು ನಾನು ಡಾಕ್ಟರ್ ಹತ್ರ ಹೋಗಿದ್ದೆ, ಅಲ್ಲಿ ನಾನು ಅಮೌಂಟನ್ನು ಪೇ ಮಾಡಿದೆ. ಸೊ ಈಗ ಅಮೌಂಟ್ ನನ್ನ ಕಡೆಯಿಂದ ಪೇಮೆಂಟ್ ಆಯಿತು. ಸೊ ದಟ್ ಈಸ್ ದ ರೆಸಿಪ್ಟ್ ಫಾರ್ ಅ ಡಾಕ್ಟರ್. ಅಲ್ಲೇನಾಯಿತು, ಇಮಿಡಿಯೇಟ್ಲಿ ಕ್ಯಾಶ್ ಅವ್ರಿಗೆ ಬಂದಿದೆ. ಇವತ್ತೇ ಅವ್ರು ನನಗೆ ಟ್ರೀಟ್ಮೆಂಟ್ ಕೊಟ್ಟರು, ಇವತ್ತೇ ಅವ್ರಿಗೆ ಕ್ಯಾಶ್ ಬಂದಿದೆ. ಇಟ್ ಈಸ್ ಅ ಕ್ಯಾಶ್ ಬೇಸಿಸ್ ಆಗುತ್ತೆ. ಅದೇ ರೀತಿ ಅವರು ಬೇರೆ ಎಲ್ಲೋ ಎಕ್ಸ್ಪೆನ್ಸಸ್ ಲೈಕ್ ರೆಂಟ್ ಪೇ ಮಾಡಿದ್ರು ಇಮಿಡಿಯೇಟ್ಲಿ, ಅದು ಕ್ಯಾಶ್ ಬೇಸಿಸ್. ಪೇಮೆಂಟ್ ಆಗಿದೆ, ಅದನ್ನು ಕ್ಯಾಶ್ ಬೇಸಿಸ್ ಅಂತ ಹೇಳ್ತೀವಿ. ಅದೇ ಮರ್ಕೆಂಟೈಲ್ ಬೇಸಿಸ್ ಅಂದರೆ ಅಕ್ರೂವಲ್ ಬೇಸಿಸ್ ಅಂತ ಕರಿತೀವಿ ನಾವು. ಇದ್ರ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ನೀವು ಕ್ಲಿಯರಾಗಿ ವಾಚ್ ಮಾಡಿ
ಯಾಕಂದರೆ ನಿಮಗೆ ಪ್ರೊಫೆಷ್ನಲ್ ರಿಲೇಟೆಡ್ ಇನ್ಕಮ್ ಎಕ್ಸ್ಪೆನ್ಸಸ್ಸಲ್ಲಿ ಕ್ಯಾಶ್ ಬೇಸಿಸ್, ಮರ್ಕೆಂಟೈಲ್ ಬೇಸಿಸ್ ಅಂದರೆ ಅಕ್ರೂಯಲ್ ಬೇಸಿಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮರ್ಕೆಂಟೈಲ್ ಬೇಸಿಸ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಇವತ್ತು ಹೋಗಿ ವಿಸಿಟ್ ಮಾಡಿದೆ ಡಾಕ್ಟರಿಗೆ, ಆದರೆ ನಾನು ಇವತ್ತು ಅಮೌಂಟ್ ಪೇ ಮಾಡಿಲ್ಲ. ಓಕೆ, 1 ಮಂತ್ ಆದಮೇಲೆ ಪೇಮೆಂಟ್ ಮಾಡ್ತಾಯಿದ್ದೀನಿ. ಸೊ ಮರ್ಕೆಂಟೈಲ್ ಬೇಸಿಸ್ ಮೇಲೆ ಆ್ಯಕ್ಚುಲಿ ಕ್ಯಾಶ್ ಯಾವಾಗಾದರೂ ಬರಲಿ, ಸರ್ವಿಸ್ ಡಾಕ್ಟರ್ ಯಾವಾಗ ರೆಂಟ್ ಮಾಡಿದ್ದು ಇವತ್ತಾನೆ. ಸೊ ಇವತ್ತಿಗೆ ಅದು ಅವರಿಗೆ ಇನ್ಕಮ್. ಓಕೆ, ಸೊ ಅದೇ ರೀತಿ ಈಗ ಮನೆ ಒಂದು ಬಿಲ್ಡಿಂಗನ್ನ ಡಾಕ್ಟರ್ ರೆಂಟಿಗೆ ತೊಗೊಂಡಿದ್ದಾರೆ ಅಂತ ಅಂದ್ಕೊಳ್ಳೋಣ. ಅವ್ರು ರೆಂಟ್ ಇನ್ನೂ ಪೇ ಮಾಡಿಲ್ಲ, ಫ್ಯೂಚರಲ್ಲಿ ಪೇ ಮಾಡ್ತಾರೆ. ಓಕೆ, ಲೆಟ್ಸ್ 1 ಮಂತ್ ಆದಮೇಲೆ ಪೇ ಮಾಡ್ತಾರೆ. ಆದರೆ ಇವತ್ತಿಗೆ ಆ ಬಿಲ್ಡಿಂಗನ್ನು ರೆಂಟಲ್ಲಿ ತೊಗೊಂಡು ಅವ್ರು ಅದನ್ನು ಯೂಸ್ ಮಾಡ್ತಾ ಇರೋದ್ರಿಂದ ಇವತ್ತಿಗೆ ಅದು ಎಕ್ಸ್ಪೆನ್ಸಸ್ಸೇ. ಓಕೆ, ಸೊ ಇಲ್ಲಿ ಮರ್ಕೆಂಟೈಲ್ ಬೇಸಿಸ್ ಅಂದರೆ ಯಾವಾಗ ಆ್ಯಕ್ಚುಯಲ್ ಸರ್ವಿಸ್ ರೆಂಡರ್ ಆಗುತ್ತೆ ಆವಾಗ ಪೇಮೆಂಟ್ ರಿಸೀವ್ ಆಯಿತೋ ರಿಸೀವ್ ಆಗಿಲ್ಲೋ, ಓಕೆ, ರೆಸೀವ್ ಬಂತೋ, ಕ್ಯಾಶ್ ಬಂತೋ ಬಂದಿಲ್ವೋ, ಕ್ಯಾಶ್ ಪೇ ಮಾಡಿದ್ರೋ ಮಾಡಿಲ್ವೋ, ಒಟ್ಟಿನಲ್ಲಿ ಸರ್ವಿಸ್ ರೆಂಡರ್ ಆಗಿದೆ, ಕೆಲಸ ಆಗಿದೆ ಅಲ್ಲಿ ಅಂದರೆ ಆ ಟೈಮಲ್ಲಿ ಮರ್ಕೆಂಟೈಲ್ ಬೇಸಿಸ್ ಅಂತ ಹೇಳ್ತೀವಿ. ಕ್ಯಾಶ್ ಬೇಸಿಸ್ ಅಂದರೆ ಸರ್ವಿಸ್ ಯಾವಾಗಾದರೂ ರೆಂಡರ್ ಆಗಲಿ, ಆದರೆ ಕ್ಯಾಶ್ ಯಾವಾಗ ಬರುತ್ತೋ, ಕ್ಯಾಶ್ ಯಾವಾಗ ಹೋಗುತ್ತೋ ಅದನ್ನು ಕ್ಯಾಶ್ ಬೇಸಿಸ್ ಅಂತ ಹೇಳ್ತೀವಿ. ಯೂಶ್ವಲಿ ನಮಗೆ ಕ್ಯಾಶ್ ಬೇಸಿಸ್ಸೇ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಪ್ರಾಬ್ಲಮ್ಸಲ್ಲಿ ಕೇಳುವಂಥದ್ದು. ಸೊ ಇಲ್ಲಿ ಅದು ಮೆಡಿಸಿನ್ಸ್ ಬಗ್ಗೆ ಕ್ಯಾಶ್ ಬೇಸಿಸ್ ಅಂತ ಅಂದ್ಕೊಳ್ಳಿ. ಮರ್ಕೆಂಟೈಲ್ ಬೇಸಿಸ್ ಏನಾದರೂ ಕೇಳಿದ್ರೆ ಓಪನಿಂಗ್ ಸ್ಟಾಕ್ ಪ್ಲಸ್ ನ್ಯೂ ಪರ್ಚೇಸಸ್ ಏನಾದರೂ ಇದ್ದರೆ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಬೇಸ್ ಅಂತ ಹೇಳಿಬಿಟ್ಟು ಮೆಡಿಸಿನ್ಸ್ ರಿಲೇಟೆಡ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಅದ್ರ ಬಗ್ಗೆ ಏನು ಕ್ವೆಶನ್ಸ್ ಬರಲ್ಲ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆನ್ ಸರ್ಜಿಕಲ್ ಇಕ್ವಿಪ್ಮೆಂಟ್ ಆ್ಯಂಡ್ ಎಕ್ಸ್ರೇ ಮಷಿನರಿ ಅಂತ ಇದೆ. ಸೊ ನೋಡಿ, ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಯಾಕೆ ಇಲ್ಲಿ ಸರ್ಜಿಕಲ್ ಇಕ್ವಿಪ್ಮೆಂಟು ಆ್ಯಂಡ್ ಎಕ್ಸ್ರೇ ಮಷಿನರಿ ಅನ್ನೋದು ಇಟ್ಸ್ ಅ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಯಾವ್ದ್ಯಾವುದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನೋಡ್ಕೊಳ್ಳಿ. ಸರ್ಜಿಕಲ್ ಇಕ್ವಿಪ್ಮೆಂಟ್ಸು, ಎಕ್ಸ್ರೇ ಮಷಿನ್ಸು, ಬುಕ್ಸು ಕೂಡ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು. ಆಮೇಲೆ ಇಲ್ಲಿ ಏನಾದರೂ ಬೇರೆದಿದೆಯಾ? ಮೋಟರ್ ಕಾರ್ ಈಸ್ ಅ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಆಮೇಲೆ ಎನಿ ಅದರ್ ಎಕ್ಸ್ಪೆಂಡಿಚರ್, ಇಲ್ಲಿ ಕಂಪ್ಯೂಟರ್, ಫರ್ನಿಚರ್, ಇದೆಲ್ಲ ಏನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಸೊ ಇಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗಳನ್ನು ನಾವು ಮಾಡಿದಾಗ, ಅಂದರೆ ಲಾಂಗ್ ಟರ್ಮ್ ಅಸೆಟ್ಸ್ಗಳನ್ನು ನಾವು ಪರ್ಚೇಸ್ ಮಾಡಿದಾಗ ಅದಕ್ಕೆ ಆ್ಯಕ್ಚುಯಲ್ ಎಕ್ಸ್ಪೆನ್ಸಸ್ ಏನಾಗಿರುತ್ತೋ ಆ ಎಕ್ಸ್ಪೆನ್ಸಸ್ಸನ್ನು ಡಿಡಕ್ಟ್ ಮಾಡೋದಿಲ್ಲ. ಅದಕ್ಕೆ ರಿಲೇಟೆಡ್ ಆಗಿ ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಿ ಆ ಡಿಪ್ರಿಸಿಯೇಷನನ್ನು ಎಕ್ಸ್ಪೆನ್ಸಸ್ ಆಗಿ ತೋರಿಸ್ಬೇಕಾಗತ್ತೆ. ಸೊ ಅದಕ್ಕೆ ಇಲ್ಲಿ ಡಿಪ್ರಿಸಿಯೇಷನ್ ಆನ್ ಸರ್ಜಿಕಲ್ ಇಕ್ವಿಪ್ಮೆಂಟ್ಸ್ ಆ್ಯಂಡ್ ಎಕ್ಸ್ರೇ ಮಷಿನರಿ ಅಂತ ಇದೆ, ಡಿಪ್ರಿಸಿಯೇಷನ್ ಆನ್ ಬುಕ್ಸ್ ಅಂತ ಇದೆ, ಆಮೇಲೆ ಡಿಪ್ರಿಸಿಯೇಷನ್ ಆನ್ ಮೋಟರ್ ಕಾರ್ ಅಂತ ಇದೆ, ಆಮೇಲೆ ಡಿಪ್ರಿಸಿಯೇಷನ್ ಆನ್ ಕಂಪ್ಯೂಟರ್, ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್, ಇದೆಲ್ಲ ಏನು ಡಿಪ್ರಿಸಿಯೇಷನ್ಸು. ಸೊ ಇದೆಲ್ಲ ಡಿಪ್ರಿಸಿಯೇಷನ್ಸು ಅಲೋ ಆಗುತ್ತೆ. ಅದಾದಮೇಲೆ ಇಲ್ಲಿ ನೋಡಬೇಕು ಮೋಟರ್ ಕಾರ್ ಎಕ್ಸ್ಪೆನ್ಸಸ್ಸು. ಮೋಟರ್ ಕಾರ್ ರಿಲೇಟೆಡ್ ಎಕ್ಸ್ಪೆನ್ಸಸ್ಸು ಇನ್ ಕೇಸ್ ಪ್ರೊಫೆಷನ್ಗೋಸ್ಕರ ಯೂಸ್ ಮಾಡ್ತಾ ಇದ್ದಂತಹ ಒಂದು ಮೋಟರ್ ಕಾರ್ ಆಗಿರಬೇಕು, ಅದು ಪರ್ಸ್ನಲ್ಗೋಸ್ಕರ ಯೂಸ್ ಮಾಡ್ತಾ ಇದ್ದಂತಹ ಮೋಟರ್ ಕಾರ್ ಆಗಿರಬಾರ್ದು. ಓಕೆ, ಸೊ ಬಿಲ್ಡಿಂಗೂ ಅಷ್ಟೇ. ಈಗ ಬಿಲ್ಡಿಂಗ್ ರೆಂಟ್ ಪೇ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಆ ಬಿಲ್ಡಿಂಗ್ ಪ್ರೊಫೆಷ್ನಲ್ ಪರ್ಪೋಸಿಗೋಸ್ಕರ ಮಾಡ್ತಾ ಇದ್ದಾರೆ ಅಂದರೆ ಅದು ರೆಂಟು ಎಕ್ಸ್ಪೆನ್ಸು. ಇನ್ ಕೇಸ್ ಅದು ಪರ್ಸ್ನಲ್ ಪರ್ಪೋಸಿಗೋಸ್ಕರ ಯೂಸ್ ಮಾಡ್ತಾ ಇರುವಂಥ ಬಿಲ್ಡಿಂಗ್ ಅದೇ, ಅದಕ್ಕೆ ಪೇ ಮಾಡಿದಂತಹ ರೆಂಟು ಪ್ರೊಫೆಷನ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಅಲ್ಲ ಇಲ್ಲಿ. ಸೊ ಅದಕ್ಕೆ ಇಲ್ಲಿ ಮೋಟರ್ ಕಾರ್ ಎಕ್ಸ್ಪೆನ್ಸಸ್ ಈಸ್ ಅನ್ ಎಕ್ಸ್ಪೆನ್ಸ್. ಬಟ್ ಮೋಟರ್ ಕಾರ್ ಪರ್ಚೇಸ್ಡ್ ಫಾರ್ ಪ್ರೊಫೆಷ್ನಲ್ ಪರ್ಪೋಸ್ ಅಂತ ಕೊಟ್ಟಿದ್ದರೆ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಅದಕ್ಕೆ ಡಿಪ್ರಿಸಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಟು ಇನ್ಕ್ರೀಸ್ ಪ್ರೊಫೆಷ್ನಲ್ ನಾಲೆಜ್. ನೋಡಿ, ಇದು ಇಂಪಾರ್ಟೆಂಟು. ಯಾವುದೇ ರೀತಿ ಎಕ್ಸ್ಪೆನ್ಸಸ್ಸು ಪ್ರೊಫೆಷ್ನಲ್ ನಾಲೆಜ್, ಆಬ್ವಿಯಸ್ಲಿ ಒಬ್ಬ ಡಾಕ್ಟರ್ ಅಂದರೆ ತನ್ನ ಪ್ರೊಫೆಷ್ನಲ್ ನಾಲೆಜ್ನ ಇನ್ಕ್ರೀಸ್ ಮಾಡ್ಕೊಳ್ಬೇಕಾಗುತ್ತೆ. ಲಾಯರ್ ಆದರೂ ಅಷ್ಟೇ, ಚಾರ್ಟೆಡ್ ಅಕೌಂಟೆಂಟ್ ಆದರೂ ಅಷ್ಟೇ, ನಾಲೆಜನ್ನು ಇನ್ಕ್ರೀಸ್ ಮಾಡ್ಕೊಳ್ಬೇಕಾಗುತ್ತೆ. ನಾವು ಸಾಯೋವರೆಗೂ ಕೂಡ ಕಲಿತಾನೇ ಇರಬೇಕಾಗುತ್ತೆ. ಒಬ್ಬ ಟೀಚರ್ ಆದರೂ ಅಷ್ಟೇ. ಸೊ ಅದಕ್ಕೋಸ್ಕರ ಇಲ್ಲಿ ಯಾವುದಾದ್ರೂ ಬೇರೆ ರೀತಿ ಎಕ್ಸ್ಪೆಂಡಿಚರು, ಈಗ ಕಾನ್ಫರೆನ್ಸಿಗೆ ಹೋದ್ವಿ, ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸ್ ಅಟೆಂಡ್ ಮಾಡಿದ್ವಿ, ಅದಕ್ಕೆ ಅಂತ ಫೀ ಪೇಮೆಂಟ್ ಮಾಡಿದ್ವಿ, ಅಥವಾ ಯಾವುದೋ ರಿಸರ್ಚ್ ಪಬ್ಲಿಕೇಶನ್ಸ್ ಮಾಡಿದ್ವಿ, ಅದಕ್ಕೆ ರಿಲೇಟೆಡ್ ಆಗಿ ಫೀ ಪೇಮೆಂಟ್ ಮಾಡಿದ್ವಿ. ಸೊ ಅದೆಲ್ಲ ಎಕ್ಸ್ಪೆಂಡಿಚರ್ ಆಗುತ್ತೆ. ನೆಕ್ಸ್ಟ್ ಪ್ರೊಫೆಷ್ನಲ್ ಟ್ಯಾಕ್ಸ್.
ಸೊ ಪ್ರೊಫೆಷ್ನಲ್ ಟ್ಯಾಕ್ಸ್ ಏನು ಪೇ ಮಾಡಿದ್ದಾರೆ ದಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಅ ಪ್ರೊಫೆಷ್ನಲ್ ಎಕ್ಸ್ಪೆನ್ಸ್. ನೋಡಿ, ಎನಿ ಅದರ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಡ್ಯೂರಿಂಗ್ ದ ಇಯರ್ ಪರ್ಟೈನಿಂಗ್ ಟು ದ ಪ್ರೊಫೆಷನ್ ರಿಲೇಟೆಡ್ ಆಗಿ ಯಾವುದೇ ಎಕ್ಸ್ಪೆನ್ಸಸ್ ಇದ್ದರೂ ಕೂಡ ಅದನ್ನು ನಾವು ಇಲ್ಲಿ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಆಮೇಲೆ ನೋಡಿ, ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಇಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಅ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಇಲ್ಲಿ. ಸೊ ಏನಕ್ಕೆ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ನ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ ನೋಡಿ, ಕೆಲವೊಮ್ಮೆ ಫಾರ್ ಗೇನಿಂಗ್ ಕ್ಲೈಂಟ್ಸ್ ಆರ್ ಸಮಥಿಂಗ್, ಕೆಲವೊಮ್ಮೆ ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಎಕ್ಸ್ಪೆನ್ಸಸ್ನ ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಅಂತ ಅದನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಇದು ಪರ್ಸ್ನಲ್ ಎಂಟರ್ಟೈನ್ಮೆಂಟ್ ಅಲ್ಲ, ಇದು ಪ್ರೊಫೆಷ್ನಲ್ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್, ಇನ್ಕಮ್ ಟ್ಯಾಕ್ಸ್ ಅಪ್ಲೈಡ್ ಅಪೀಲ್ ಎಕ್ಸ್ಪೆನ್ಸಸ್. ನೋಡಿ, ಇನ್ಕಮ್ ಟ್ಯಾಕ್ಸ್ ಪೇಡ್ ಅಂತ ಬಂದರೆ ದಟ್ ಈಸ್ ನಾಟ್ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್, ನಾಟ್ ಬಟ್ ಇನ್ಕಮ್ ಟ್ಯಾಕ್ಸ್ ಅಪೀಲ್ ಎಕ್ಸ್ಪೆನ್ಸಸ್ ಅಂತ ಬಂದರೆ ದಟ್ ಈಸ್ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಪ್ರೊಫೆಷನ್. ಈಗ ನಾನೊಂದು ಪ್ರೊಫೆಷನ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀನಿ, ಅದಕ್ಕೋಸ್ಕರ ನಾನು ಲೋನ್ ತೊಗೊಂಡಿದ್ದೆ. ಆ ಲೋನಿಗೆ ನಾನೇನಾದರೂ ಬಡ್ಡಿ ಕಟ್ಟಿದ್ರೆ ಆ ಬಡ್ಡಿ ಎಕ್ಸ್ಪೆನ್ಸಸ್ ಆಗುತ್ತೆ, ಪ್ರೊಫೆಷ್ನಲ್ ಎಕ್ಸ್ಪೆನ್ಸ್ ಆಗುತ್ತೆ. ಇನ್ ಕೇಸ್ ನಾನು ನನಗೋಸ್ಕರ, ನನ್ನ ಪರ್ಸ್ನಲ್ಗೋಸ್ಕರ ಅಥವಾ ನನ್ನ ಹೌಸ್ ಪ್ರಾಪರ್ಟಿಗೋಸ್ಕರ ಏನಾದರೂ ಆ ರೀತಿ ನಾನೇನಾದರೂ ಲೋನ್ ತೊಗೊಂಡಿದ್ದೆ, ಅದಕ್ಕೆ ನಾನು ಬಡ್ಡಿ ಕಟ್ತಾ ಇದ್ದೀನಿ ಅಂದರೆ ದಟ್ ಈಸ್ ನಾಟ್ ಪ್ರೊಫೆಷ್ನಲ್ ಎಕ್ಸ್ಪೆನ್ಸ್. ಸೊ ಇಲ್ಲಿ ಇಷ್ಟು ಪ್ರೊಫೆಷ್ನಲ್ ಇನ್ಕಮ್ಸ್ ಆ್ಯಂಡ್ ಪ್ರೊಫೆಷ್ನಲ್ ಎಕ್ಸ್ಪೆನ್ಸಸ್ ಬಗ್ಗೆ ಮಾತಾಡಿದ್ವಿ, ರೆಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಬಗ್ಗೆ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಕೆಲವೊಂದು ಅಸೆಟ್ಸು ಅದರ ಡಿಪ್ರಿಸಿಯೇಷನ್ ರಿಲೇಟಿಂಗ್ ಟು ಡಾಕ್ಟರ್. ಯಾಕಂದರೆ ನಾವು ಸಿಂಪಲ್ಲಾಗಿ ಶಾರ್ಟಾಗಿ ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು ಅಂದರೆ ಈ ರೀತಿ ಪ್ರಿಪೇರ್ ಆಗೋದ್ರೆ ನಮಗೆ ಬೆಸ್ಟ್. ಓಕೆ, ಸೊ ಈಗ ಪ್ರೊಫೆಷ್ನಲ್ ಡಾಕ್ಟರ್ ರಿಲೇಟೆಡ್ ಆಗಿ ಏನೇನೋ ಅಸೆಟ್ಸ್ ಬರ್ಬೋದು, ಕ್ಯಾಪಿಟಲ್ ಅಸೆಟ್ಸು, ಅದಕ್ಕೆ ಎಷ್ಟು ಡಿಪ್ರಿಸಿಯೇಷನ್ ರೇಟ್ ಇರುತ್ತೆ, ಇದೆಲ್ಲ ಏನೋ ಕ್ಯಾಪಿಟಲ್ ಅಸೆಟ್ಸು. ಓಕೆ, ಸೊ ಇದೆಲ್ಲ ಅಸೆಟ್ಸ್ನ ಪರ್ಸೆಟ್ ಮಾಡೋದಕ್ಕೆ ಮಾಡುವಂತಹ ಎಕ್ಸ್ಪೆನ್ಸಸ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ ನಾವು. ಏನಂತ? ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ. ಸೊ ಇಲ್ಲಿ ಅಸೆಟ್ಸ್ ಲೈಕ್ ಸರ್ಜಿಕಲ್ ಇಕ್ವಿಪ್ಮೆಂಟ್ಸ್ ಆ್ಯಂಡ್ ಎಕ್ಸ್ರೇ ಮಷೀನ್ಸ್, ಅದನ್ನು ಪ್ಲ್ಯಾಂಟ್ ಆ್ಯಂಡ್ ಮಷೀನರಿಯಲ್ಲಿ ಕನ್ಸಿಡರ್ ಮಾಡಿಕೊಂಡು ಅದಕ್ಕೆ 15% ಪ್ಲ್ಯಾಂಟ್ ಆ್ಯಂಡ್ ಮಷಿನರಿ ಅಂದರೆ 15% ಬರುತ್ತೆ ರೇಟು. ಕಂಪ್ಯೂಟರ್ ಆ್ಯಂಡ್ ಲ್ಯಾಪ್ಟಾಪ್ 40%, ಮೆಡಿಕಲ್ ಬುಕ್ಸ್ 40%, ಫರ್ನಿಚರ್ಸ್ ಆ್ಯಂಡ್ ಫಿಕ್ಚರ್ಸ್ ರಿಲೇಟಿಂಗ್ ಟು ಪ್ರೊಫೆಷನ್ಗೋಸ್ಕರ ತಂದಂತಹ ಫರ್ನಿಚರ್ ಫಿಕ್ಚರ್ಸು, ಮನೆಗೋಸ್ಕರ ತಂದಿದ್ದಲ್ಲ, ಅದು 10%. ಮೋಟರ್ ಕಾರ್ ಪ್ರೊಫೆಷ್ನಲ್ ಯೂಸಿಗೆ ತಂದಿದ್ರೆ 15%, ಬಿಲ್ಡಿಂಗ್ ಕ್ಲಿನಿಕ್ಕಿಗೆ ಅದಕ್ಕೆಲ್ಲ 10%, ಟೆಂಪರರಿ ಸ್ಟ್ರಕ್ಚರ್ ಆಗಿದ್ದರೆ ಅದು ಶಾರ್ಟ್ ಲೈಫ್ ಇರುವಂಥ ಬಿಲ್ಡಿಂಗ್ಸ್ ಆ ರೀತಿ ಆಗಿದ್ದರೆ 40%. ಓಕೆ, ಸೊ ಲೈಕ್ ಟೆಂಟು ಅದು ಇದು ಏನಾದರೂ ಮಾಡ್ಕೊಂಡಿದ್ರೆ ಅದಕ್ಕೆ ಲೈಕ್ ವುಡನ್ ರಿಲೇಟೆಡ್ ಬಿಲ್ಡಿಂಗ್ಸ್ ಎಲ್ಲ ಕಟ್ಕೊಂಡಿರ್ತಾರೆ ಫಾರ್ ಸಮ್ ಟೈಮ್ಸ್. ಓಕೆ, ನಾಟ್ ಶಾರ್ಟ್ ಲೈಫ್ ಅಂಥದಕ್ಕೆಲ್ಲ 40% ಡಿಪ್ರಿಸಿಯೇಷನ್. ಸೊ ನಾವು ಈಗ ಇಲ್ಲಿ ಅಬ್ಸರ್ವ್ ಮಾಡಿ, ಸಿಂಪಲ್ಲಾಗಿ ಹೇಳಬೇಕಂದ್ರೆ 3 ರೂಲ್ಸ್ ಇದೆ ಇಲ್ಲಿ: 40%, 15%, 10%. 40%ಅಲ್ಲಿ ಏನು ಬರುತ್ತೆ? ಕಂಪ್ಯೂಟರ್ಸು, ಬುಕ್ಸು ಮತ್ತು ಟೆಂಪರರಿ ಸ್ಟ್ರಕ್ಚರು. 15% ಏನು ಬರುತ್ತೆ? ಮಷಿನರಿ ಇನ್ಕ್ಲೂಡಿಂಗ್ ಎಕ್ಸ್ರೇ, ಸರ್ಜಿಕಲ್ ಇಕ್ವಿಪ್ಮೆಂಟ್ಸು ಪ್ಲಸ್ ಕಾರ್. ನೆಕ್ಸ್ಟ್ 10% ಏನು ಬರುತ್ತೆ? ಫರ್ನಿಚರು ಮತ್ತು ಬಿಲ್ಡಿಂಗು. ಇಷ್ಟು. ಈಗ ಇಷ್ಟರಲ್ಲಿ ಇನ್ನೊಂದು ನಮಗೆ ಗೊತ್ತಿರಬೇಕಾಗಿರೋದೇನು, ಇಫ್ ಇಟ್ ಈಸ್ 8 ಇದೆಲ್ಲ ನಾವು ತರ್ತೀವಲ್ಲ 180 ಡೇಸ್ಗಿಂತ, ಈಗ ನಾವು ಕರೀತಾ ಇರೋದು ಯಾವುದಕ್ಕೆ? ಪ್ರೀವಿಯಸ್ ಇಯರ್ 2024-25ಗೆ, ಅಸೆಸ್ಮೆಂಟ್ ಇಯರ್ 2025-26ಗೆ. ಈಗ 1 ಏಪ್ರಿಲ್ 2024ಇಂದ 31 ಮಾರ್ಚ್ 2025ವರೆಗೂ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಈ ಮಧ್ಯದಲ್ಲಿ ಯಾವುದಾದ್ರೂ ಅಸೆಟ್ ಇದು ಹೇಳಿದ್ನಲ್ಲ, ಕಂಪ್ಯೂಟರು, ಬುಕ್ಸು, ಮಷಿನರಿ ಅದೆಲ್ಲ ಪರ್ಚೇಸ್ ಮಾಡಿದರೆ ಅದಕ್ಕೆ 180 ಡೇಸ್ಗಿಂತ ಮೇಲ್ಪಟ್ಟಿದ್ರೆ, ಮೋರ್ ದೆನ್ 180 ಡೇಸ್ ಆಗಿದ್ದರೆ ತಂದು ಅದನ್ನು ಯೂಸ್ ಮಾಡಿ, ಅದಕ್ಕೆ ಫುಲ್ ಡಿಪ್ರಿಸಿಯೇಷನ್ ಸಿಗುತ್ತೆ. ಫುಲ್ ಡಿಪ್ರಿಸಿಯೇಷನ್ ಲೈಕ್ ಹೆಂಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಇನ್ಕಮ್ ಫ್ರಮ್ ಬಿಸ್ನೆಸ್, ಅದೇ ರೀತಿ. ಇಫ್ ಇಟ್ ಈಸ್ ಲೆಸ್ ದೆನ್ 180 ಡೇಸ್ ಅಂದರೆ, ಸೊ ಆವಾಗ ಅದಕ್ಕೆ
ಹಾಫ್ ಡಿಪ್ರಿಸಿಯೇಷನ್ ಸಿಗುತ್ತೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ಗೆ 40% ಅಲ್ವಾ, ಬಟ್ ಲೆಸ್ ದೆನ್ 180 ಡೇಸ್ ಆಗಿದೆ ಅದನ್ನು ತಂದು ಅಂದರೆ ಅದಕ್ಕೆ 20% ಡಿಪ್ರಿಸಿಯೇಷನ್ ಸಿಗುತ್ತೆ. ಸೊ ಈ ರೀತಿ. ನೆಕ್ಸ್ಟು ಯಾವ ಎಕ್ಸ್ಪೆನ್ಸಸ್ ಅಲೋ ಮಾಡಲ್ಲ ಇದರಲ್ಲಿ ನೋಡಿ, ಪರ್ಸ್ನಲ್ ಎಕ್ಸ್ಪೆನ್ಸಸ್ ಅಲೋ ಮಾಡಲ್ಲ, ಇನ್ಕಮ್ ಟ್ಯಾಕ್ಸ್ ಪೇಡು ಅಲೋ ಮಾಡಲ್ಲ, ಎನಿ ಕೈಂಡ್ ಆಫ್ ಪೆನಾಲ್ಟಿ ಆ್ಯಂಡ್ ಫೈನ್ ಪೇಡ್ ಅದು ಅಲೋ ಮಾಡಲ್ಲ, ಪರ್ಸ್ನಲ್ ಪೋರ್ಷನ್ಸ್ ಆಫ್ ಎಕ್ಸ್ಪೆನ್ಸಸ್ಸು ಅದು ಅಲೋ ಮಾಡಲ್ಲ. ಫಾರ್ ಎಕ್ಸಾಂಪಲ್ ರೆಂಟ್ ಪೇಡಲ್ಲಿ 50% ಯೂಸ್ ಇಟ್ ಫಾರ್ ಪ್ರೊಫೆಷ್ನಲ್ ಪರ್ಪಸ್, 50% ಯೂಸ್ ಇಟ್ ಫಾರ್ ಪರ್ಸ್ನಲ್ ಪರ್ಪಸ್. ಅಂದರೆ ಓನ್ಲಿ 50% ಆಫ್ ದ ರೆಂಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ಪ್ರೊಫೆಷ್ನಲ್ ಎಕ್ಸ್ಪೆನ್ಸ್, ರಿಮೈನಿಂಗ್ 50% ಈಸ್ ಕನ್ಸಿಡರ್ಡ್ ಆ್ಯಸ್ ಅ ಪರ್ಸ್ನಲ್ ಎಕ್ಸ್ಪೆನ್ಸ್. ಓಕೆ, ಸೊ ಇನ್ಕಮ್ ಟ್ಯಾಕ್ಸ್ ಅಪೀಲ್ ಎಕ್ಸ್ಪೆನ್ಸಸ್ ಏನಿದೆ ದಟ್ ಈಸ್ ಅಲೋಡ್ ಎಕ್ಸ್ಪೆನ್ಸ್. ಸೊ ಇಷ್ಟು. ಈಗ ನಿಮಗೆ ಏನೇನು ಅರ್ಥ ಆಯಿತು ಅಂತ ನಿಮಗೆ ನೀವು ಕ್ವೆಶ್ಚನ್ ಮಾಡ್ಕೊಳ್ಳಿ. ಇನ್ ಕೇಸ್ ವಿಡಿಯೋ ಸ್ವಲ್ಪ ಫಾಸ್ಟ್ ಆಯಿತು ಅಂದರೆ ಸ್ಲೋ ಮಾಡ್ಕೊಳ್ಳಿ, ಸ್ಲೋ ಆಯಿತು ಅಂದರೆ ಫಾಸ್ಟ್ ಮಾಡ್ಕೊಳ್ಳಿ ಸೆಟ್ಟಿಂಗಲ್ಲಿ. ಆಮೇಲೆ ಅರ್ಥ ಆಗಿಲ್ಲ ಅಂದರೆ ಮತ್ತೊಮ್ಮೆ ಕೇಳಿ, ವಿಡಿಯೋನ ಕ್ಲೀನಾಗಿ ನೋಟ್ಸ್ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ನೀವು ಫಾರ್ಮೆಟ್ನ ಅರ್ಥ ಮಾಡ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಪ್ರಾಬ್ಲಮ್ಸ್ ಅರ್ಥ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.